ವಿವಿಧ ಧರ್ಮ ಗುರುಗಳಿಂದ ಪ್ರಾರ್ಥನೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಬೇರೆ ಬೇರೆ ಧರ್ಮದ ಗುರುಗಳು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರಾರ್ಥನೆಗೆ ತನ್ನದೇ ಆದಂತಹ ಮಹತ್ವ ಇದೆ, ವಿಶೇಷತೆ ಇದೆ. ಇಡೀ ದೇಶ ಸುಭೀಕ್ಷವಾಗಿರಲಿ, ದೇಶದ ಒಳಿತಿಗಾಗಿ ಒಳ್ಳೆ ನಿರ್ಧಾರ ತೆಗೆದುಕೊಳ್ಳುವಂತಹ ಜಾಗ ಅದು. ಎಲ್ಲರಿಗೂ ಒಳಿತಾಗ್ಲಿ ಅನ್ನೋ ನಿಟ್ಟಿನಲ್ಲಿ ಪ್ರಾರ್ಥನೆಗಳು ಅಲ್ಲಿ ಸಲ್ಲುತ್ತಾ ಇದೆ. ಇನ್ನು ನಾವು ವಾಸ್ತು ಬಗ್ಗೆ ಮಾತಾಡ್ತಾ ಇದ್ವಿ ಶಾಸ್ತ್ರಿಗಳು. ಒಂದು ಸಣ್ಣ ಮನೆ ನಿರ್ಮಾಣ ಮಾಡಬೇಕು ಅಂದಾಗ್ಲೂ ಕೂಡ ಅದರ ಆಕಾರ, ವಿನ್ಯಾಸ ಎಲ್ಲವೂ ಕೂಡ ವಾಸ್ತು ಪ್ರಕಾರವಾಗಿ ಇರಬೇಕು ಅನ್ನುವಂತಹ ನಂಬಿಕೆ ನಮ್ಮಲ್ಲಿದೆ. ಅದೇ ಒಂದು ದೊಡ್ಡ ಕಟ್ಟಡ ಅಂತ ಅಂದಾಗ ವಾಸ್ತು ಬಗ್ಗೆ ನೋಡ್ತಾರೆ. ತ್ರಿಕೋನ ಅಂತ ಬಂದಾಗ ನಾನು ಆಗ್ಲೇ ಹೇಳಿದೆ, ಒಂದು ಸೈಟ್ ತಗೋಬೇಕು ಅಂತ ಅಂದಾಗ್ಲೂ ಅದು ಟ್ರಯಾಂಗಲ್ ಶೇಪಲ್ಲಿ ಇದೆ ಬೇಡ ಅಂತ ಹೇಳ್ತಾರೆ. ಒಂದು ಮನೆ ತಗೋಬೇಕು ಅಂತ ಅಂದಾಗ್ಲೂ ಕೂಡ ಅದರ ವಿನ್ಯಾಸ, ಆಕಾರ ಎಲ್ಲ ನೋಡ್ತಾರೆ. ಈ ಕಟ್ಟಡದ ವಿಚಾರಕ್ಕೆ ಬರೋದಾದ್ರೆ ಅದರ ಲೆಕ್ಕಾಚಾರವೇ ಬೇರೆ ಇರುತ್ತಾ? ನೋಡಿ, ವಸ್ತುತ್ವ ಅಥವಾ ವಾಸ್ತು ಅಂತ, ವಸ್ತು ಸಂಶ್ರಯಾತ್ ವಾಸ್ತು ಅಂತ ಹೇಳ್ತಾರೆ. ಅಂದರೆ ಭೂಮಿ ಮೇಲೆ ನಾವು ನಿರ್ಮಾಣ ಮಾಡಿಕೊಳ್ಳುವಂಥ ಕಟ್ಟಡದ ಬೇಲಿಯೇ ವಾಸ್ತು. ಅರ್ಥ ಆಯ್ತಾ? ನಾವು ಮನೆ ಮಟ್ಟಿಗೆ ಚೌಕಟ್ಟನ್ನು ನಿರ್ಮಾಣ ಮಾಡಿಕೊಂಡ್ರೆ ಅದು ಆ ಮಟ್ಟಿಗಿನ ವಾಸ್ತು. ಒಂದು ದೇಶಕ್ಕೆ ಸಂಸತ್ತು ಆ ರೀತಿಯ ಒಂದು ಚಿಂತನೆ ಮಾಡಿ ಒಂದು ಕಟ್ಟಡದ ಬೇಲಿ ಹಾಕಿದ್ರೆ ಅದು ಸಂಸತ್ ಭವನ ಅಂತೀವಿ, ಮತ್ತಿನ್ನೇನು ಅಂತೀವಿ. ಅಂತೂ ಪ್ರಧಾನವಾಗಿ ವಾಸ್ತು ಅಂದರೆ ಸ್ಥಿತಿ, ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ ಅನ್ನೋದನ್ನು ಪ್ರಧಾನವಾಗಿ ಸೂಚಿಸುತ್ತೆ. ಇಲ್ಲಿ ಏನು ಅಂತ ದೋಷ ಆಗಲಿ ಇನ್ನೇನೋ ಒಂದು ತೊಡಕು ಅನ್ನೋ ಅರ್ಥದಲ್ಲಿ ನೋಡಬೇಕಾಗಿದ್ದಿಲ್ಲ. ವಾಸ್ತುವನ್ನು ಪ್ರೀತಿಯಿಂದ ನೋಡಬೇಕು. ಯಾಕೆಂದರೆ ಆ ವಾಸ್ತು ಅಂದರೆ ಇರ್ತಕ್ಕಂಥ ಜಾಗ, ಸನ್ನಿಧಾನ, ನಾವು ಹೇಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಒಂದು ಮನೆ ಅಂದರೆ ಹೇಗಿರಬೇಕು, ಯಾವ ಕೋಣೆ ಎಲ್ಲಿರಬೇಕು, ಯಾವ ಜಾಗದಲ್ಲಿ ಯಾವ ವಸ್ತುವನ್ನು ಇಡಬೇಕು, ನಾವು ಎಲ್ಲಿ ಮಲಗಬೇಕು, ಎಲ್ಲಿ ಇರಬೇಕು, ಎಲ್ಲಿ ಪೂಜೆ ಇತ್ಯಾದಿಗಳ ಚಿಂತನೆ, ಎಲ್ಲಿ ಅಡುಗೆ ಮನೆ ಮಾಡ್ತೀವಿ. ಹೀಗೆ ಇದನ್ನು ನಾವು ಭವನಕ್ಕೆ ಅನ್ವಯಿಸಿದಾಗ ಯಾವ ಕಾನೂನಿನ ವ್ಯವಸ್ಥೆ ಎಲ್ಲಿ ಬರಬೇಕು, ದೇಶದ ರಕ್ಷಣಾ ವ್ಯವಸ್ಥೆ ಎಲ್ಲಿ ಬರಬೇಕು, ಪ್ರಜಾಪಾಲಕನಾಗಿರ್ತಕ್ಕಂಥ ರಾಜ ಅಥವಾ ಪ್ರಧಾನಿಯ ಅಂಥ ಸ್ಥಾನದಲ್ಲಿರ್ತಕ್ಕಂಥವ್ರು ಎಲ್ಲಿ ಕೂರಬೇಕು, ಈ ರೀತಿಯ ಚಿಂತನೆಗಳಿರುತ್ತೆ. ಅದನ್ನು ಸ್ಥಪತಿ ಅಳವಡಿಸ್ತಾನೆ. ಇಂತಿಂಥ ಭಾಗದಲ್ಲಿ ಬಂದರೆ ಅದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಅದನ್ನು ವಾಸ್ತುವಿನಲ್ಲೂ ನಾವು ಕಾಣಬಹುದು. ಈಶಾನ್ಯ ಕೋಣೆಯಲ್ಲಿ ಮಂತ್ರಾಲೋಚನೆಗಳು ಮಾಡ್ತಕ್ಕಂಥದ್ದು, ಅಥವಾ ಈ ವರ್ಣ ಆಯಾ ನೋಡಿ ಅಷ್ಟದಿಕ್ಪಾಲಕರು ಇದ್ದಾರಲ್ಲಿ. ಹೀಗಾಗಿ ದಿಕ್ಪಾಲಕರಿಗೆ ಅನ್ವಯವಾಗಿ ಅಲ್ಲಲ್ಲಿನ ಕೋಣೆಗಳನ್ನು ಅಥವಾ ಅಲ್ಲಿನ ಸ್ಥಳವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದನ್ನು ಅಲ್ಲಿನ ನಿರ್ದೇಶಕರು ಯಾರು ಅದನ್ನು ಹಾಕಿಕೊಟ್ಟಿದ್ದಾರೆ ಅದನ್ನು ಮಾಡಿರ್ತಾರೆ. ಆದರೆ ಬಹಳ ಪ್ರಧಾನವಾಗಿ ನಾವು ಗಮನಿಸಬೇಕಾದ ಭೂಗುಣವನ್ನೇ ಬಹಳ ವಿಶೇಷವಾಗಿ ಶಾಸ್ತ್ರ ನಿರ್ದೇಶನ ಮಾಡೋದು, ಮಾರ್ಗದರ್ಶನ ಮಾಡೋದು ಭೂಮಿಯ ಗುಣವನ್ನು ನೋಡಿಕೊಂಡು ಭವನವನ್ನು ನಿರ್ಮಾಣ ಮಾಡಿ. ಮತ್ತು ನೀವು ಯಾವುದೇ ರೀತಿಯ ಭವನ ನಿರ್ಮಾಣ ಮಾಡಿದ ಮೇಲೂ ಅಲ್ಲಿ ಬಹಳ ವಿಶೇಷವಾಗಿ ಈ ದಿವಸ ನಾವು ಅಲ್ಲಿ ಕಾಣ್ತೀವಿ ಶಿವನ ಪೂಜೆಯನ್ನು ಸಲ್ಲಿಸೋದು. ವಾಸ್ತು ಇದೆಯಲ್ಲ, ವಾಸ್ತು ಅಂತಕ್ಕಂಥ ಪುರುಷ ಅವನು ಈಶ್ವರನ ಬೆವರ ಹನಿಯಿಂದ ಹುಟ್ಟಿದಂಥವನು. ಒಂದು ಕಥೆಯ ಪ್ರಕಾರ ಈಶ್ವರ ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಅತ್ಯಂತ ಕಾದಾಡಿ ಅವನು ಬೆವರು ಕಿತ್ಕೊಳ್ತವನಿಗೆ. ಆ ಬೆವರ ಒಂದು ಹನಿ ಕೆಳಗೆ ಬಿತ್ತು, ಅದು ಭೂತಾಕಾರವಾಗಿ ಬೆಳೀತಂತೆ. ಆ ಭೂತಾಕಾರವಾಗಿ ಬೆಳೆದದ್ದು ಯಾವ ಶಕ್ತಿ ಇದೆ ಅದೇ ವಾಸ್ತು. ಅಲ್ಲಿ ಎಲ್ಲ ದೇವತೆಗಳು ನಿರ್ಮಾಣ ಮಾಡಿ ಇದು ಈಶ್ವರನ ಅಂಶದಿಂದ ಹುಟ್ಟಿರ್ತಕ್ಕಂಥ ಒಂದು ವಿಶೇಷ ಶಕ್ತಿ. ಇದನ್ನು ಪತನ ಮಾಡಬಾರ್ದು, ಭೂಮಿಯಲ್ಲಿ ಪತನವಾಗ್ತಾ ಇದೆ, ಹಾಗಾಗಿ ಅದಕ್ಕೆ ಒಂದು ವಿಶೇಷ ಶಕ್ತಿಯನ್ನು ನಾವೆಲ್ಲ ತುಂಬೋಣ ಅಂತ ಹೇಳಿ ಸಕಲ ದೇವತೆಗಳು ಅಲ್ಲಿ ಎಲ್ಲ ಅಷ್ಟದಿಕ್ಪಾಲಕರು ಅಷ್ಟೇ ಅಲ್ಲಿ ಎಲ್ಲ ಸರ್ವರು ನಾವು ಕೋಷ್ಟಕವನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ಭಾವದಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಅಂತ. ಸಾಕಷ್ಟು ದೇವತೆಗಳಿದ್ದಾರೆ. ಆ ಎಲ್ಲ ದೇವತೆಗಳು ಆ ವಾಸ್ತು ಪುರುಷನಲ್ಲಿ ನೆಲೆಸಿ ಭವನವನ್ನು ಅಥವಾ ಗೃಹವನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೇವತೆಗಳೇ ಮಾಡಿಕೊಟ್ಟಂಥ ಅನುಕೂಲ ಇದು ಪ್ರಜೆಗಳಿಗೆ. ಈ ಸಂದರ್ಭದಲ್ಲಿ ಈಶ್ವರನ ಪೂಜೆ ನೆರವೇರಿತು. ಹೀಗಾಗಿ ವಾಸ್ತು ನೀವು ಹೇಗಾದ್ರೂ ಭವನ ನಿರ್ಮಾಣ ಮಾಡಿ, ಅದಕ್ಕೊಂದು ಸೂಚನೆ ಇದೆ. ಆ ಸೂಚನೆ ಹಾಗೆ ಮಾಡಿದ್ರೆ ಬಹಳ ಒಳ್ಳೆಯದು. ಆ ಮಾಡಿದಂಥ ಕಟ್ಟಡದಲ್ಲಿ ಯಾವ ಈ ದಿವಸದ ಪೂಜೆ ಇದೆ ಅಲ್ಲಿ ಈಶ್ವರನ ಕೃಪೆಯಾದಾಗ ವಾಸ್ತು ಪುರುಷ ಅಂತಕ್ಕಂಥವನು ಸದಾ ಈಶ್ವರನ ಅನುಗ್ರಹದಿಂದ ಸದಾ ಅಲ್ಲಿ ನೆಲೆಸಿ ಸರ್ವರಿಗೂ ಒಳಿತನ್ನು ಮಾಡ್ತಾನೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ. ನಾವೆಲ್ಲ ನಡೀತಾ ಇರತಕ್ಕಂಥ ನಂಬಿಕೆ ಮೇಲೆ ತಾನೆ ಜಗತ್ತೇ ಸಾಕ್ತಾ ಇದೆ, ನಂಬಿಕೆಯಿಂದ. ಹೀಗೆ ಭಗವಂತ ಇದ್ದಾನೆ ಅಂದರೆ ಹೌದು ಇದ್ದಾನೆ, ನಂಬಿಕೆ ಇದ್ದ, ನಾನು ಬಲವಾಗಿ ಹೇಳ್ತೀನಿ ಇದ್ದೇ ಇದೆ ಅಂತ. ಅನುಭವಕ್ಕೆ ಬಂದಿರೋರು ಎಲ್ಲರೂ ಹೇಳ್ತಾರೆ, ಅನುಭವವೇ ನಂಬಿಕೆ ಆಗ್ಬಿಡುತ್ತೆ. ಹೀಗಾಗಿ ಆ ಈಶ್ವರನ ಕೃಪೆ ಖಂಡಿತ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಅವನೇ ವಾಸ್ತು ಪುರುಷ, ಈಶ್ವರನ ವಾಸ್ತುವಿನ ಅಧಿದೇವತೆಯೇ ಈಶ್ವರನಾಗಿರೋದ್ರಿಂದ ಅವನಲ್ಲಿ ಕಾಪಾಡ್ತಾನೆ ಅಂತಕ್ಕಂಥ ಪ್ರಧಾನವಾದ ಅಂಶ. ನಾವು ದೃಶ್ಯಗಳಲ್ಲಿ ಎಲ್ಲರಿಗೆ ನೋಡಿ ನಮಸ್ಕಾರವನ್ನು ಸಲ್ಲಿಸಿ, ಅದೇನು ಗೊತ್ತಾ, ಕೃತಜ್ಞತೆ ಬೇಕು. ಅದು ರಾಜನಾಗಿರಲಿ ಸಾಮಾನ್ಯನಾಗಿರಲಿ, ಸಾಮಾನ್ಯನೊಬ್ಬ ಕಲಿಬೇಕಾಗಿರತಕ್ಕಂಥದ್ದು ಈ ಒಂದು ಗುಣವನ್ನು. ಪ್ರಧಾನಿಯವರು ನೀವು ಎಲ್ಲೇ ಅವರನ್ನು ನೋಡಿ
ಅವರಿಂದ ಏನೋ ಒಂದು ಅಂಶವನ್ನು ಕಲಿಬೇಕು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾರೆ. ಅದು ಅವರು ಕೇವಲ ಏನೋ ಆ ಕ್ಷಣಕ್ಕೆ ಅಂತಲ್ಲ, ಅವರಿಗೆ ರಕ್ತಗುಣವಾಗಿ ಬಂದಿದೆ ಅದು. ಅಂದರೆ ಹೇಗೆ ಅದನ್ನು ಸಮಯ, ಸಂದರ್ಭ, ಆಲೋಚನೆ ಅಂತ ಕರೀತಾರೆ. ನಾವು ಯಾವ ಸ್ಥಳದಲ್ಲಿದ್ದೀವಿ, ಹೇಗೆ ನಡ್ಕೊಳ್ಬೇಕು, ಇಲ್ಲಿ ನನ್ನ ಕರ್ತವ್ಯ ಏನು, ಇದು ಒಬ್ಬ ಪ್ರಜೆಗೆ ಬಂದುಬಿಟ್ರೆ ಅದು ನಿಜವಾಗ್ಲೂ ದೇಶ ಒಂದು ಶಿಕ್ಷಣ ದೇಶ ಅನ್ಸ್ಕೊಳ್ಳುತ್ತೆ. ಆ ರೀತಿಯಲ್ಲಿ ಪ್ರಧಾನಿಯವರು ಪ್ರತಿಯೊಬ್ಬರನ್ನು ಪ್ರೇರೇಪಿಸ್ತಾರೆ. ಅವರು ನೋಡಿದ್ರೆ ನಾ ಹೀಗಿರಬೇಕು, ನಾನು ಹೀಗೆ ನಡ್ಕೊಳ್ಬೇಕು, ಹೀಗೆ ಮಾಡಬೇಕು ಅನ್ನೋದನ್ನು ಪ್ರತಿ ಪ್ರಜೆಯಲ್ಲಿ ಹುಟ್ಟಾಕ್ತಾರೆ. ಅಂಥದ್ದೊಂದು ಗುಣ ಅವರಲ್ಲಿದೆ. ಅದು ಬಹಳ ದೊಡ್ಡದು. ಅದನ್ನು ಈ ದಿವಸ ಸ್ಮರಿಸ್ಕೊಳ್ಬೇಕು. ನಾವು ಹೇಗೆ ನಮ್ಮ ಜವಾಬ್ದಾರಿಯನ್ನು ಮಾಡಬೇಕು, ಹೇಗೆ ನಿಭಾಯಿಸಬೇಕು, ಅದೆಲ್ಲ ಆದರ್ಶರಾಗಿದ್ದಾರೆ ಅವರು. ಆದರ್ಶ ರಾಜರು ಅವರು, ಆದರ್ಶ ಪ್ರಧಾನಿಗಳು. ಅವರನ್ನು ಅನುಸರಿಸಬೇಕು ನಾವೆಲ್ಲ. ಮತ್ತು ಈ ದಿವಸ ಎಲ್ಲರ ಸಂಕಲ್ಪ, ಎಲ್ಲರ ಒಳಿತಿಗಾಗಿ ಅವರಿಗಾಗಿ ಏನೂ ಮಾಡ್ಕೊಳ್ಳಲ್ಲ ಅವರು ಯಾವುದೇ ಪೂಜೆ ಮಾಡಲಿ, ಯಾವುದೇ ಕ್ಷೇತ್ರಕ್ಕೆ ಹೋಗಲಿ, ಇಂಥದ್ದು ಏನೋ ನಿರ್ಮಾಣ ಮಾಡಲಿ, ಇದಕ್ಕೆ ಎಷ್ಟೋ ಕೋಲಾಹಲ ಆಯಿತು. ನಾವು ಗಮನಿಸ್ತಾ ಇದ್ದೀವಿ ಪತ್ರಿಕೆಗಳಲ್ಲಿ, ದಿನ ಬೆಳಗಾದರೆ ನಮ್ಮದೇ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಅವರು ವಿರೋಧ ಮಾಡಿದ್ರು, ಇವರು ವಿರೋಧ ಮಾಡಿದ್ರು. ವಿರೋಧಗಳ ನಡುವೆ ಅವರು ಯಾವುದಕ್ಕೂ ವಿರೋಧ ಮಾಡೋರು ವಿರೋಧ ಮಾಡ್ತಾ ಇರ್ತಾರೆ. ಆದರೆ ಪ್ರಜೆಗಳಿಗೆ ಒಳಿತಾಗಲಿ ಅನ್ನೋ ದೃಷ್ಟಿ ಇದ್ದಾಗ, ರಾಜನಿಗೆ ದೃಢವಾದ ಸಂಕಲ್ಪ ಇದ್ದಾಗ ಅದನ್ನು ಮಾಡ್ತಾರೆ. ನಾನು ಮಾಡ್ತಾ ಇರೋದು ಕೆಟ್ಟದ್ದಕ್ಕಲ್ಲ, ಒಳ್ಳೆಯದಕ್ಕೆ. ಇಲ್ಲೆಲ್ಲ ಒಳ್ಳೆಯ ಚಿಂತನೆ ಆಗಲಿ, ಎಲ್ಲ ಒಳ್ಳೆಯ ಕಾರ್ಯ ಚಟುವಟಿಕೆ ಅಂತಕ್ಕಂಥದ್ದು ಬೆಳೀಲಿ ಅನ್ನೋ ಅರ್ಥದಲ್ಲಿ ಅವರು ನಿರ್ಣಯ ಮಾಡಿಬಿಟ್ಟಿದ್ದಾರೆ. ಈ ಒಳ್ಳೆ ಕೆಲಸ ತಾನೇ, ಇದಕ್ಕೆ ಯಾರು ವಿರೋಧ ಬಂದರೆ ಅದು ವಿರೋಧ ಅಲ್ಲ, ಅದು ಅವ್ರ ಮನಸ್ಸಿನಲ್ಲೂ ಇದ್ದಿದ್ದೆ, ನನ್ನ ಸ್ಥಾನದಲ್ಲಿದ್ದರೆ ಅವರು ಮಾಡ್ತಾ ಇದ್ರು ಅನ್ನೋ ಭಾವನೆ ಇದೆ ಅವರಿಗೆ. ಯಾಕೆಂದರೆ ಅವರು ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಯಾವ ಮಂತ್ರವಾಕ್ಯ ಇದೆ, ಆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಅವರು. ಹೀಗಾಗಿ ನೀನು ಮಾಡೋದನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ, ನನ್ನ ಜಾಗದಲ್ಲಿ ನೀನಿದ್ದಿದ್ರು ನೀನೇ ಮಾಡ್ತಾ ಇದ್ದೆ ಅನ್ನೋದನ್ನೇ ಅವರು ಹೇಳ್ತಾರೆ. ಮತ್ತು ಅವ್ರ ಕಾರ್ಯವೆಲ್ಲ ಇನ್ನೊಬ್ಬರಿಗೆ ಅರ್ಥವೇ ಆಗ್ಬಿಡುತ್ತೆ. ಇವರು ಮಾಡ್ತಿರೋ ಅವ್ರ ಮನಸ್ಸಿನಲ್ಲೇ ಇರುತ್ತೆ. ವಿರೋಧ ಮಾಡೋರ್ಗೂ ಮನಸ್ಸಲ್ಲಿ ಒಳ್ಳೇದೇ ಆಗಿದೆಲ್ಲ ಒಳ್ಳೇದೇ ಅಂತ. ಸರ್ವಧರ್ಮ ಗುರುಗಳ ಪ್ರಾರ್ಥನೆ ಈಗ ಮುಗಿದಿದೆ. ಪ್ರಾರ್ಥನೆಯ ನಂತರ ಗುರುಗಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನೂತನ ಸಂಸತ್ ಭವನದ ಆವರಣದಲ್ಲಿದ್ದಾರೆ. ಕೆಲವೇ ಹೊತ್ತಲ್ಲಿ ಸಂಸತ್ ಭವನದ ಉದ್ಘಾಟನೆಯನ್ನ ನೆರವೇರಿಸುತ್ತಾರೆ ಪ್ರಧಾನಿ. ಇಷ್ಟೊತ್ತು ನೂತನ ಸಂಸತ್ ಭವನದ ಹೊರಗಡೆ ಅದು ಎಲ್ಲರಿಗೂ ನಮಸ್ಕರಿಸಿದ್ರು. ಅಲ್ಲಿಂದ ಈಗ ಪ್ರಧಾನಿ ನರೇಂದ್ರ ಮೋದಿ ಹೊರಟರು. ನೂತನ ಸಂಸತ್ ಭವನ ಉದ್ಘಾಟನೆಗೂ ಮುನ್ನ ಬೆಳಿಗ್ಗೆಯಿಂದ ಹಲವು ಕಾರ್ಯಕ್ರಮಗಳು ನಡೀತಾ ಇದೆ. ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಗಣಪತಿ ಹೋಮ ನಡೀತು. ಗಣಪತಿ ಹೋಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾದರು. ಹೋಮ, ಪೂಜೆ, ವಿಧಿವಿಧಾನ, ಸಂಕಲ್ಪದ ನಂತರ ರಾಜದಂಡವನ್ನ ಪ್ರತಿಷ್ಠಾಪನೆ ಮಾಡಿದ್ರು ಪ್ರಧಾನಿ ಮೋದಿ. ಈಗ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದು ಕಡೆ ರಾಜದಂಡಕ್ಕೆ ದೀರ್ಘದಂಡ ನಮಸ್ಕಾರ ಮಾಡ್ತಾ ಇರುವಂತಹ ದೃಶ್ಯ. ಅದಾದ ನಂತರ ರಾಜದಂಡವನ್ನ ಸ್ಪೀಕರ್ ಕೂರುವಂತಹ ಕುರ್ಚಿಯ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ರಾಜದಂಡವನ್ನ ನಿರ್ಮಿಸಿದ್ದಂತಹ ಚೆನ್ನೈನಲ್ಲಿರೋ ಉಮ್ಮಿಡಿ ಬಂಗಾರು ಚೆಟ್ಟಿ ಕುಟುಂಬ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. 75 ವರ್ಷಗಳ ಹಿಂದೆ ಚಿನ್ನದ ಸೆಂಗೋಲನ್ನ ತಯಾರಿಸಿದ್ದಂತಹ ಅಕ್ಕಸಾಲಿಗರ ಕುಟುಂಬ ಉಮ್ಮಿಡಿ ಬಂಗಾರು ಚೆಟ್ಟಿ ಕುಟುಂಬ ಚೆನ್ನೈನಲ್ಲಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಆ ಇಡೀ ಕುಟುಂಬ ಭಾಗಿಯಾಗಿದೆ. ಮತ್ತೊಂದು ಕಡೆ ಪೂಜೆ, ಹೋಮ ಹವನಗಳನ್ನ ನೆರವೇರಿಸಿದಂತಹ ಪುರೋಹಿತರು, ವಿದ್ವಾಂಸರಿಗೆ ಪ್ರಧಾನಿ ಮೋದಿ ನಮಸ್ಕರಿಸಿ ಆಶೀರ್ವಾದವನ್ನ ಪಡಿತಾ ಇರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ಈ ಇಡೀ ಕಟ್ಟಡ ನಿರ್ಮಾಣಕ್ಕೆ ಹಗಲಿರುಳು ಶ್ರಮಿಸಿದಂತಹ ಕಾರ್ಮಿಕರಿಗೆ ಸನ್ಮಾನವನ್ನ ಮಾಡಿದ್ರು. ಸರ್ವಧರ್ಮ ಗುರುಗಳು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ದೇಶದ ಒಳಿತಿಗಾಗಿ ನೂತನ ಸಂಸತ್ ಭವನದಲ್ಲಿ ನಡೆದಂತ ಪ್ರಾರ್ಥನಾ ಸಭೆ 12 ಗಂಟೆ ನಂತರ ಮತ್ತೆ 2ನೇ ಹಂತದ ಕಾರ್ಯಕ್ರಮ ಆರಂಭ ಆಗುತ್ತೆ. ಇದು ಇವತ್ತು ಬೆಳಿಗ್ಗೆಯಿಂದ ನಡೆದಂತಹ ಕಾರ್ಯಕ್ರಮ. ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿದಂತೆ ಹಲವು ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.